ನಮ್ಮಲ್ಲಿ ಯಾವ ಕ್ರಾಂತಿನೂ ಎಲ್ಲ ಶಾಂತವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಯಡಿಯೂರಪ್ಪನವರಿಗೆ ಎಲ್ಲೋ ಒಂದು ಕಡೆ ಬಹಳ ಪ್ರೀತಿ ವಿಶ್ವಾಸ ಅವ್ರ ಮಕ್ಕಳ ಮೇಲೆ, ಪಾರ್ಟಿ ಮೇಲೆ ಇಲ್ಲ ಅಂತ ಕಾಣ್ತದೆ ಅನ್ಸುತ್ತೆ ಅಂತ ಹೇಳ್ತಿದ್ರೆ ನೀವು. 110%, ನೋ ಡೌಟ್. ಡಿ ಕೆ ಶಿವಕುಮಾರ್ ಅವರಾಗಲಿ ಅವರ ಬೆಂಬಲಿಗರಾಗಲಿ ಯಾರು ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗೋದಿಲ್ಲ ಅಂತಕ್ಕಂಥ ಸ್ಪಷ್ಟ. ಯಾವುದು ನಿತಿನ್ ಗಡ್ಕರಿ ಮನೆಯಿಂದ ತಂದ ದುಡ್ಡು ಅಲ್ಲ, ಮಾನ್ಯ ನರೇಂದ್ರ ಮೋದಿ ಅವ್ರ ಮನೆಯಿಂದ ತಂದ ದುಡ್ಡು ಕೂಡ ಆಗಿರೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಅಂದರೆ 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ. ವಿರೋಧ ಪಕ್ಷ ನಾಯಕರಿಗೆ ತಾಕತ್ತಿದ್ರೆ ಅಸೆಂಬ್ಲಿಯಲ್ಲಿ ಶ್ವೇತಪತ್ರವನ್ನು ಕೇಳಿ ನಾವು ಕೊಡಲಿಕ್ಕೆ ರೆಡಿ ಇದ್ದೆ ಅಂತ ಮಾತಾಡ್ತೀವಿ. ರಾಜ್ಯ ರಾಜಕಾರಣದಲ್ಲಿ ಮತ್ತೆ ಆಪರೇಷನ್ ಕಮಲ ಅನ್ನುವಂತಹ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನೊಂದಿಗೆ ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರಿದ್ದಾರೆ. ಸರ್, ಏನು ಹೇಳ್ತೀರಾ? ಈಗ ಮತ್ತೆ BJP ಆಪರೇಷನ್ ಕಮಲ ಅನ್ನುವಂಥದ್ದು ಮತ್ತೆ ಪ್ರಾರಂಭ ಮಾಡಿರುವಂಥದ್ದು. 55 ಶಾಸಕರು, ಕಾಂಗ್ರೆಸ್ ಶಾಸಕರು ನಿಜವಾಗ್ಲೂ ಕೂಡ ಆಪರೇಷನ್ ಕಮಲಕ್ಕೆ ಒಳಪಡ್ತಾರ? ಏನಿದು ಮೊನ್ನೆ ಒಂದು ವಾರದಿಂದ ಈ ರೀತಿ ಆಗ್ತಿರುವಂಥದ್ದು? ಸುರ್ಜೇವಾಲ ಅವರು ಬಂದರು, 1-to-1 ಸಭೆ ಆಯಿತು. ಅದಾದ ನಂತರದಲ್ಲಿ ಮತ್ತೆ ಆಪರೇಷನ್ ಕಮಲ ಅನ್ನುವಂಥದ್ದು ಈಗ ಸದ್ಯ ಸದ್ದು ಮಾಡ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ. ಏನು ಹೇಳ್ತೀರಾ ನೀವು? BJPನವರು ಇದಕ್ಕೆಲ್ಲ ಹೊಸ ವಿಚಾರ ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. BJPಯವರು ಮೊದಲಿಂದನೂ ಕೂಡ ನೇರವಾಗಿ ಜನಗಳಿಂದ ಆಯ್ಕೆ ಆಗಿ 113 ಸೀಟ್ ತಗೊಳ್ಳಿಕ್ಕೆ ಪ್ರಯತ್ನ ಮಾಡಲೂ ಇಲ್ಲ, ಬರಲೂ ಇಲ್ಲ. ಅವ್ರು ಯಾವಾಗಲೂ ಕೂಡ ಆಪರೇಷನ್ ಕಮಲವನ್ನು ಮಾಡಿ ಅಧಿಕಾರ ಮಾಡ್ತಾ ಇರ್ತಕ್ಕಂಥದ್ದು. ದಟ್ ಈಸ್ ನಥಿಂಗ್ ನ್ಯೂ. ಇವತ್ತು ಕೂಡ ಅವ್ರು ಏನೋ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಯಾಕಂದರೆ ಅವ್ರಿಗೆ ದೇಶದಲ್ಲಿ ಪಾರ್ಲಿಮೆಂಟ್ ಇರಲಿ ಅಥವಾ ಅಸೆಂಬ್ಲಿ ಇರಲಿ, ಅವ್ರು ಯಾವಾಗಲೂ ಕೂಡ ಅಧಿಕಾರದಲ್ಲೇ ಇರಬೇಕು ಅಂತಕ್ಕಂಥದ್ದು. ದೇ ಥಿಂಕ್ ದೇ ಆರ್ ಬಾರ್ನ್ ಫಾರ್ ಪವರ್. ಬಟ್ ಹಂಗೆ ಆಗಲ್ಲ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವರು ವಿರೋಧ ಪಕ್ಷದಲ್ಲಿ ಇರಬೇಕು ಅಂದರೆ ವಿಚಲಿತರಾಗಿರ್ತಾರೆ. ಯಾವಾಗಲೂ ಕೂಡ ದೇ ವಿಲ್ ಟ್ರೈ ಟು ಡಿಸ್ಟೆಬಿಲೈಸ್ ದ ಸ್ಟೇಬಲ್ ಗೌರ್ಮೆಂಟ್. ಅದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. BJP ಇಂತಹ ಒಂದು ಚಟುವಟಿಕೆಗಳಲ್ಲಿ, ಇಂತಹ ಒಂದು ತಂತ್ರಗಾರಿಕೆಗಳಲ್ಲಿ, ಇಂತಹ ಒಂದು ರಾಜಕೀಯ ಕುತಂತ್ರಗಳಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥವ್ರು. ಆ ಹೇಳಿಕೆ ಹಾಗಾದ್ರೆ ಸುಳ್ಳ ಅಂತ? ಇಲ್ಲ, ಸುಳ್ಳಲ್ಲ. BJP ಮಾಡ್ತಾ ಇರೋದು ನಿಜ. ಅದನ್ನೇ ಅವ್ರು ಹೇಳಿದಾರದು. ಅವ್ರು ಸುಳ್ಳು ಹೇಳಿದ್ರು, ಅವ್ರು ಸತ್ಯನೇ ಹೇಳಿರ್ತಾರೆ. ಕಾಶ್ಯಪ್ನವ್ರಿಗೂ ಕೂಡ ಏನೋ ಮಾಹಿತಿ ಇರ್ತದೆ. ಕೆಲವು MLAಗಳನ್ನು ಅವ್ರು ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಅವ್ರು ಅಪ್ರೋಚ್ ಮಾಡಿ, ನಾವು ಸರ್ಕಾರ ಮಾಡ್ತೀವಿ, ನೀವು ಬನ್ನಿ, ನಿಮ್ಮ ಮಂತ್ರಿ ಮಾಡ್ತೀವಿ, ನಿಮ್ಗೆ ಇದು ಕೊಡ್ತೀವಿ. ಅದಕ್ಕೆ ದಟ್ ಇಸ್ ನಥಿಂಗ್ ನ್ಯೂ. ಯಾಕಂದರೆ ಎಕ್ಸಿಸ್ಟಿಂಗ್ ಗೌರ್ಮೆಂಟ್ಗಳನ್ನು ಬೀಳಿಸಿರ್ತಕ್ಕಂಥ ನೋಡಿದ್ದೀವಿ. ಆಪರೇಷನ್ ಕಮಲ ಅಂತ ಹೆಸರಿಟ್ಟವರೇ ಮಾನ್ಯ BS ಯಡಿಯೂರಪ್ಪನವರು. ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿಯಾದಂಥ ಒಂದು ದೊಡ್ಡ ಕಲ್ಲೋಲವನ್ನು ಕ್ರಿಯೇಟ್ ಮಾಡಿದಂಥವ್ರು ಯಾರು ಇದ್ದರೆ ಅದು BJP ಮುಖಂಡರು ಒಂದು ವಿಚಾರ ಹೇಳಬೇಕಾಗ್ತದೆ. ಅದು ಮುಂದುವರೆದ ಭಾಗವಾಗಿ ದಿ ಮಸ್ಟ್ ಬಿ ಟ್ರೈಯಿಂಗ್ ಬಿಕಾಸ್ ದೇ ಆರ್ ಫ್ರಸ್ಟ್ರೇಟೆಡ್. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅತ್ಯುತ್ತಮ ಒಂದು ಸರ್ಕಾರವನ್ನು ಕೊಡ್ತಾ ಇರೋ ಸಂದರ್ಭದಲ್ಲಿ ನಾವು ಕೊಟ್ಟ ಮಾತುಗಳನ್ನು ಮ್ಯಾನಿಫೆಸ್ಟೋಲ್ಲಿ ಹೇಳಂಥ ವಿಚಾರಗಳನ್ನು ಅನುಷ್ಠಾನಗೊಳಿಸ್ತಾ ಇರತಕ್ಕಂಥ ವಿಚಾರದಲ್ಲಿ ಇನ್ನೆಲ್ಲಿ ಇದು 5 ವರ್ಷ ಇದು ಕಂಪ್ಲೀಟ್ ಆಗಿದ್ದೇ ಆದರೆ ಈ ಸರ್ಕಾರ, ಅದು ಸಿದ್ದರಾಮಯ್ಯ ಅವ್ರ ನೇತೃತ್ವದಲ್ಲಿ, DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಇರ್ತಕ್ಕಂಥ ಈ ಸರ್ಕಾರ ಏನಾದರೂ 5 ವರ್ಷ ಸಂಪೂರ್ಣವಾಗಿ ಯಾವುದೇ ಒಂದು ತೊಂದರೆ ಇಲ್ಲದೆ ಕಂಪ್ಲೀಟ್ ಮಾಡಿದ್ದೆ ಆದರೆ BJP ಉಳುಗಾಲಿ ಇರಲ್ಲದ ಕಾರಣಕ್ಕೋಸ್ಕರ ಏನಾದರೂ ಮಾಡಿ ಇದನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತಕ್ಕಂತಹ ಕುತಂತ್ರದೊಂದಿಗೆ ಮಾಡ್ತಾ ಇರ್ತಕ್ಕಂಥದ್ದು ಇರಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಓಕೆ, ಸೆಪ್ಟೆಂಬರಲ್ಲಿ ಕ್ರಾಂತಿ ಅಂತ ಹೇಳ್ತಿದ್ರು. ಆಪರೇಷನ್ ಕಮಲ ಅನ್ನುವಂಥದ್ದೇನೆ ಕ್ರಾಂತಿ ಆಗತ್ತಾ ಅಥವಾ ಹೇಗೆ ಅಂತ ಹೇಳಿ? ನಮ್ಮಲ್ಲಿ ಯಾವ ಕ್ರಾಂತಿನೂ ಎಲ್ಲ ಶಾಂತವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆ್ಯಕ್ಚುಲಿ BJPಯಲ್ಲೇ ಕ್ರಾಂತಿ ಆಗ್ತಕ್ಕಂಥದ್ದು. BJPಯಲ್ಲಿ ಯಾರೊಬ್ಬರು ಒಬ್ಬರನ್ನೊಬ್ಬರು ನಮ್ಮದೇ ಇರ್ತಕ್ಕಂಥದ್ದು. ಇವರು ವಿಜೇಂದ್ರ ಅವ್ರನ್ನ ಯಾವಾಗ PC ಅವರ ಪ್ರದೇಶ BJP ಅಧ್ಯಕ್ಷರಾಗಿ ಮಾಡಿದರು, ಆವತ್ತು ಮೊದಲನೇ ದಿವಸನೇ ಅವ್ರಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಜನ. ಇವತ್ತಿನವರು ಕೂಡ ಕನ್ಸೆನ್ಸಸ್ ಕೊಡಲೇ ಇಲ್ಲ. ಸೀನಿಯರ್ ಯಾವುದೇ ಲೀಡರ್ಗಳು ಕೂಡ ಅವರ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ. ಆಮೇಲೆ ಯಡಿಯೂರಪ್ಪನವ್ರಿಗೆ ಎಲ್ಲೋ ಒಂದು ಕಡೆ ಬಹಳ ಪ್ರೀತಿ ವಿಶ್ವಾಸ ಅವ್ರ ಮಕ್ಕಳ ಮೇಲೆ, ಪಾರ್ಟಿ ಮೇಲೆ ಇಲ್ಲ ಅಂತ ಕಾಣ್ತದೆ. ಪದೇ ಡೆಲ್ಲಿಗೆ ಹೋಗ್ತದನ್ನು ಒತ್ತಡ ಆಗ್ತಕ್ಕಂಥದ್ದು. ಆದರೆ 5 ವರ್ಷ 10 ವರ್ಷ ಹಿಂದತ್ತ ಯಡಿಯೂರಪ್ಪನವರ ಪ್ರಭಾವ ಈಗ ಕರ್ನಾಟಕ ರಾಜ್ಯದಲ್ಲಿ ಇಲ್ಲ ಅಂತ ಹೇಳ್ತೀನಿ. BJPಯಲ್ಲಿ ತುಂಬ ಸಮಸ್ಯೆಗಳಿರ್ತಕ್ಕಂಥದ್ದು. ಸಂಘಟನಾತ್ಮಕವಾಗಿ ತುಂಬ ವಿಚಾರಧಾರೆಗಳಲ್ಲಿ ದೇರ್ ಇಸ್ ಡಿಫ್ರೆನ್ಸಸ್ ಅಮಾಂಗ್ ದೆಮ್ ಸೆಲ್ಫ್. ಪಾರ್ಟಿ ವಿತ್ ಡಿಫ್ರೆನ್ಸ್ ಅಂತ ಏನು ಹೇಳ್ಕೊಂಡು ಬಂದಿದ್ರು, ಇಟ್ ಇಸ್ ಬಿಕಮ್ ಪಾರ್ಟಿ ವಿತ್ ಒನ್ಲಿ ಡಿಫ್ರೆನ್ಸಸ್ ಅಮಾಂಗ್ ದೆಮ್ ಸೆಲ್ಫ್ ಅಂತ ಆಗಿದೆ. ನೀವು ಬೆಳಗಾವಿ ಕಡೆಗೆ ಹೋದಾಗ ರಮೇಶ್ ಜಾರಕಿಹೊಳಿ ಅವ್ರ ಟೀಮ್ ಇರ್ಬೋದು, ಕುಮಾರ್ ಬಂಗಾರಪ್ಪ ಅವ್ರ ಟೀಮ್ ಇರ್ಬೋದು, ಅವ್ರದ್ದೆಲ್ಲ ಒಂದು ನೇತೃತ್ವದಲ್ಲಿ ಇರ್ತಕ್ಕಂಥ ಒಂದು ಟೀಮು ಇವತ್ತು ಕೂಡ ಅವ್ರನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕಡೆ ಯತ್ನಾಳ್ ಅವರು ಅವ್ರದ್ದೇ ಅಂಥ ದಾಟಿಯಲ್ಲಿ ಅವರು ವಿಜೇಂದ್ರ ಮೇಲೆ ಮಾಡಿರ್ತಕ್ಕಂಥ ಅಲಿಗೇಷನ್ಗಳಿಗೆ ಇವತ್ತವರೆಗೂ ವಿಜೇಂದ್ರ ಉತ್ತರ ಕೊಡಲೇ ಇಲ್ಲ. ಆಮೇಲೆ ಯಡಿಯೂರಪ್ಪನವ್ರು ಕೂಡ ಸರಿಯಾದ ಉತ್ತರ ಕೊಡಲೇ ಇಲ್ಲ. ಎಲ್ಲೋ ಒಂದು ಕಡೆ ಜನಗಳು ಕೂಡ ನೋಡ್ತಾ ಇದ್ದಾರೆ. ಬೇರೆಯವರು ಕಾಂಗ್ರೆಸ್ನವರು JDSನವರು ಇನ್ನೊಬ್ಬರು ಹೇಳಿದರೆ ಅದು ರಾಜಕೀಯ ಆಗಿರ್ಬೋದು. ಅವ್ರದ್ದೇ ಪಾರ್ಟಿಯಾದಂಥ ನಾಯಕರುಗಳನ್ನು ಎಷ್ಟು ವರ್ಷ ಅಂತ ಸಹಿಸ್ಕೊಂಡಿದ್ರು ಇವರು ಯತ್ನಾಳ್ ಅವ್ರನ್ನ. ಅವರು ಮುಖ್ಯಮಂತ್ರಿ ಕುರ್ಚಿಗೆ 2,500 ಸಾವಿರ ಕೊಟ್ಟರೆ ಮುಖ್ಯಮಂತ್ರಿ ಕುರ್ಚಿ ತಗೋಬೋದಕ್ಕೆ BJPಲಿ ಅಂತೇಳಿ ಬಹಳ ದೊಡ್ಡ ಆರೋಪಗಳನ್ನು ಮಾಡಿದರು. ವಿಜೇಂದ್ರ ಅವ್ರ ಮೇಲೆ ಹೇಳಿದರು ಸಾವಿರಾರು ಕೋಟಿ ರೂಪಾಯಿಗಳ ಹಗರಣಗಳಾಗಿದೆ ಇವರ ಹೆಸರಿನಲ್ಲಿ ಅಂತ.
ಇವೆಲ್ಲವೂ ಕೂಡ ನಾವು ಆಡಿದ್ದಲ್ಲ, ನಾವು ಕೂಡ ಸರಿನೋ ತಪ್ಪು ಅಂತ ಹೇಳಲಿಕ್ಕೆ ನಾವು ಯಾರೂ ಕೂಡ ಅಲ್ಲ. ಆದರೆ ಆ ಎಲ್ಲ ಅಲಿಗೇಷನ್ಗಳನ್ನು ಮಾಡಿದ್ದು ಬಿ ಜೆ ಪಿ ನಾಯಕರುಗಳೇ. ಹಾಗಾಗಿ ನಾನು ಹೇಳ್ತಾ ಇರ್ತೇನೆ, ಬಿ ಜೆ ಪಿಯಲ್ಲಿ ತುಂಬ ಸಮಸ್ಯೆಗಳಿರ್ತಕ್ಕಂಥದ್ದು. ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಸಂಘಟನಾತ್ಮಕವಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸಂಘಟನೆ ಇರ್ಬೋದು, ಸಿದ್ದರಾಮಯ್ಯನವರ ದೂರದೃಷ್ಟಿ ಇರ್ತಕ್ಕಂತಹ ಸಾಮಾಜಿಕ ಪರಿಕಲ್ಪನೆ ಇಟ್ಕೊಂಡಿರ್ತಕ್ಕಂತಹ ನಾಯಕತ್ವ ಇರ್ಬೋದು, ಮತ್ತು ಕರಗಿಯಂತಹ ರಾಜಕೀಯ ಮುತ್ಸತ್ತಿಗಳು ಕೊಡ್ತಾ ಇರ್ತಕ್ಕಂತಹ ಮಾರ್ಗದರ್ಶನ ಇರ್ಬೋದು, ಇವೆಲ್ಲವನ್ನೂ ಕೂಡ ಡೈಜೆಸ್ಟ್ ಮಾಡ್ಕೊಳ್ಳಿಕ್ಕೆ ಬಿ ಜೆ ಪಿಯವರು ಆಗ್ತಾ ಇಲ್ಲ. ಅವರಲ್ಲಿ ಈ ಸ್ಟೇಚರ್ ಇರ್ತಕ್ಕಂಥ ಯಾವ ನಾಯಕರು ಕೂಡ ಇಲ್ಲ ಅಂತಕ್ಕಂಥ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಯಾವ ಅಲಿಗೇಷನ್ ಬಂದಿದೆಯೋ, ಯಾವ ಬಿ ಜೆ ಪಿ ಮೇಲೆ ಆಪರೇಷನ್ ಕಮಲವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂದರೆ ಐ ಥಿಂಕ್ ದೇ ಆರ್ ಅಪ್ ಟು ಸಮ್ ಮಿಸ್ಚೀಫ್. ಓಕೆ, 5 ವರ್ಷ ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯಭಾರ ನಡೆಸುತ್ತೆ ಅಂತ ಹೇಳ್ತಿದ್ರೆ ನೀವು? 110%, ನೋ ಡೌಟ್. ಈ ಸೂರ್ಯ ಇರೋದು ಎಷ್ಟು ಸತ್ಯನೋ, ಈ ಸರ್ಕಾರ 5 ವರ್ಷಗಳ ಸದೃಢವಾಗಿರ್ತಕ್ಕಂಥ, ಪ್ರಗತಿಪರವಾಗಿರ್ತಕ್ಕಂಥ, ಎಲ್ಲರನ್ನು ಒಳಗೊಂಡಂತಹ ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಇರತಕ್ಕಂತಹ, ಮತ್ತು ಈ ರಾಜ್ಯದಲ್ಲಿ ಸಂವಿಧಾನ ಆಶಯಗಳ ಅನುಗುಣವಾಗಿ ಎಲ್ಲವನ್ನು ಈಡೇರಿಸ್ತಕ್ಕಂಥ, ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಂಥ ಎಲ್ಲ ವಿಚಾರಗಳನ್ನು ಈಡೇರಿಸಲಿಕ್ಕೆ ಕಟಿಬದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಓಕೆ, ಡಿ ಕೆ ಶಿವಕುಮಾರ್ ಅವರಿಗೆ ಈ ಟರ್ಮ್ನಲ್ಲೇ CM ಸ್ಥಾನ ಕೊಡಲಿಲ್ಲ ಅಂದರೆ ಒಂದಷ್ಟು ಶಾಸಕರು, ಅವರ ಬೆಂಬಲಿಗ ಶಾಸಕರು ಹೊರಗಡೆ ಹೋಗುವಂಥದ್ದು, ಒಂದಷ್ಟು ಆಪರೇಷನ್ ಕಮಲಕ್ಕೆ ಒಳಗಾಗ್ತಾರೆ ಅನ್ನುವಂಥದ್ದು ಆಚೆ ಈಚೆ ಮಾತುಕತೆ ಇರುವಂಥದ್ದು, ಚರ್ಚೆ ಇರುವಂಥದ್ದು. ಡಿ ಕೆ ಶಿವಕುಮಾರ್ ಅವರಾಗಲಿ ಅವರ ಬೆಂಬಲಿಗರಾಗಲಿ ಯಾರು ಕೂಡ ಆಪರೇಷನ್ ಕಮಲಕ್ಕೆ ಒಳಗಾಗೋದಿಲ್ಲ ಅಂತಕ್ಕಂಥ ಸ್ಪಷ್ಟ ಮಾತುಗಳನ್ನು ಹೇಳ್ತೀನಿ. ಶಿವಕುಮಾರ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಾದ್ರೆ, ನನಗೆ ಅವ್ರು NSU ಅಧ್ಯಕ್ಷ ಆದಾಗಿಂದ ನನ್ನ ಪರಿಚಯ. ನನಗೆ ಇವತ್ತು ನೆನ್ನೆ ಮನೆ ನೋಡೋದನಲ್ಲ, ನಾನು ಹಳೆ ಕಾಂಗ್ರೆಸ್ಸಿಗೆ. ನಾನು ಶಿವಕುಮಾರ್ ಸಾಹೇಬರು ಯಾವಾಗಲೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿ ಕೆಲಸ ಮಾಡೋಂಥ ಒಬ್ಬ ಧುರೀಣರು. ಮತ್ತು ಅವರು ಯಾವಾಗಲೂ ಕೂಡ ಪಕ್ಷದ ಹೈಕಮಾಂಡ್ ತೀರ್ಮಾನಗಳಿಗೆ ಎಂದೂ ವಿರೋಧ ಮಾಡಲ್ಲ ಅಂತಕ್ಕಂಥ ಅಚ್ಚಲವಾದ ನಂಬಿಕೆ ನಮಗಿದೆ. ವೆದರ್ ಅವ್ರು ಮುಖ್ಯಮಂತ್ರಿ ಆಗಬೇಕಾ ಆಗಬಾರ್ದಾ, ಯಾವಾಗ ಆಗ್ತಾರೆ, ಈ ಪ್ರಶ್ನೆಯನ್ನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಯಾಕಂದರೆ AICC ತಗೊಂಡ ತೀರ್ಮಾನಗಳು ನಾಗರಾಜು ಬದ್ಧವಾಗಿರ್ತಾರೆ, ಡಿ ಕೆ ಶಿವಕುಮಾರ್ ಸಾಹೇಬರು ಬದ್ಧವಾಗಿರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಬದ್ಧವಾಗಿರ್ತಾರೆ. ಅದು ಕೂಡ AICC ಇವತ್ತು ವಿಶೇಷದ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದವರೇ AICC ಅಧ್ಯಕ್ಷರಾಗಿರಬೇಕಾದ್ರೆ, ಕರ್ನಾಟಕ ರಾಜ್ಯದ ಸಂಪೂರ್ಣ ರಾಜಕಾರಣ ಆಡ್ತಿರ್ತಕ್ಕಂಥ ಖರ್ಗೆ ಸಾಹೇಬರು ಸರಿಯಾದ ಸಂದರ್ಭದಲ್ಲಿ ಸರಿಯಾದ ತೀರ್ಮಾನಗಳನ್ನು ಮಾಡ್ತಾರೆ. ಈಗ ಆ್ಯಸ್ ಆ್ಯಂಡ್ ಟುಡೇ ದೇ ಆರ್ ವರ್ಕಿಂಗ್ ಲೈಕ್ ಬ್ರದರ್ಸ್. ಯಾರು? ನಮ್ಮ ಡಿ ಕೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ಅಣ್ಣ ತಮ್ಮಂದರಾಗಿ ಬಹಳ ಅನ್ಯೋನ್ಯದಿಂದ ಕೆಲಸ ಮಾಡ್ತಿರೋದಕ್ಕೆ ಸಹಿಸಲಾಗದ ವ್ಯಕ್ತಿಗಳು ಮಾತ್ರ ಇದಕ್ಕೆ ಹುಳಿ ಹಿಂಡ್ಲಿಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ವರ್ಕೌಟ್ ಆಗಲ್ಲ. ಸಿಗಂದೂರು ಸೇತುವೆ ಇವತ್ತು ಉದ್ಘಾಟನೆ ಆಯಿತು. CM ಅವರಿಗೆ ಆಹ್ವಾನನೇ ಕೊಡಲಿಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ಏನು ಹೇಳ್ತೀರಾ? ಇದು ಸಿದ್ದರಾಮಯ್ಯ ಸಾಹೇಬರು ಅಂತಕ್ಕಂಥ ಒಬ್ಬ ಏಕ ವ್ಯಕ್ತಿ ಅಲ್ಲ, ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು. ಇಂಥ ಒಂದು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳಿರ್ಬೋದು, ಯೋಜನೆಗಳಿರ್ಬೋದು, ಅಥವಾ ರಾಜ್ಯ ಸರ್ಕಾರ ಮಾಡೋದು ಎಲ್ಲದೂ ಕೂಡ ಒಂದು ಪ್ರೋಟೋಕಾಲ್ಸ್ ಅಂತ ಇರ್ತದೆ. ಆ ಪ್ರೋಟೋಕಾಲ್ಸ್ನ ಬ್ರೀಚ್ ಮಾಡಿ ಮಾಡ್ತಾ ಇರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆಗೆ ಮಾಡ್ತಕ್ಕಂಥ ಅಪಮಾನ ಅಂತ ನಾನು ಭಾವಿಸಿದ್ದೇನೆ. ಸಿದ್ದರಾಮಯ್ಯನವ್ರನ್ನ ಕರೀದಿದ್ರೆ ಪರವಾಗಿಲ್ಲ, ಆದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಕರೀದೇ ಇದ್ದರೆ ಅದು ರಾಜ್ಯಕ್ಕೆ ಮಾಡ್ತಕ್ಕಂಥ ಅವಮಾನ ಅಂತ ತಿಳ್ಕೊಂಡಿದ್ವಿ. ಆ ಹುದ್ದೆಗೆ ಮಾಡ್ತಕ್ಕಂಥ ಅವಮಾನ ಆಗ್ತದೆ, ಮತ್ತು ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಒಳಗೊಂಡಂತಹ ಒಂದು ಕಾರ್ಯಕ್ರಮಗಳಾಗಬೇಕಾಗ್ತದೆ. ಆ ಕಾರ್ಯಕ್ರಮಗಳು ಯಾರೇ ಕಟ್ಟಿರಲಿ, ಅದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಜೊತೆಗೂಡಿ ಕಟ್ಟಿರ್ತಕ್ಕ ಪ್ರಾಜೆಕ್ಟ್ ಇರ್ಬೋದು, ಕೇಂದ್ರ ಸರ್ಕಾರವೇ ಮಾಡಿರೋ ಪ್ರಾಜೆಕ್ಟ್ಗಳಿರ್ಬೋದು. ಅದು ಮಾತ್ರ ಅಲ್ಲ, ಯಾವುದೇ ಪ್ರಾಜೆಕ್ಟ್ಗಳಿದ್ರು ಕೂಡ ಜನರ ತೆರಿಗೆಯಿಂದ ಕಟ್ಟಿಡ್ತಕ್ಕಂಥ ಪ್ರಾಜೆಕ್ಟ್ಗಳಾಗ್ತವೆ. ಅದು ಯಾವುದು ನಿತಿನ್ ಗಡ್ಕರಿ ಮನೆಯಿಂದ ತಂದ ದುಡ್ಡು ಅಲ್ಲ, ಮಾನ್ಯ ನರೇಂದ್ರ ಮೋದಿ ಅವ್ರ ಮನೆಯಿಂದ ತಂದ ದುಡ್ಡು ಕೂಡ ಆಗಿರೋದಿಲ್ಲ. ಅದು ಸಾರ್ವಜನಿಕರ ದುಡ್ಡು ಆಗಿರೋದ್ರಿಂದ ಸಾರ್ವಜನಿಕರ ಪ್ರತಿನಿಧಿಗಳು ಇಲ್ದಿರತಕ್ಕಂಥ ಪ್ರೋಗ್ರಾಮ್ ಮಾಡೋದು ಏನು ಅರ್ಥ ಬರ್ತದೆ ಅದಕ್ಕೆ? ರಾಜ್ಯದ ಅದನ್ನೇ ಹೇಳ್ತಾ ಇರ್ತಕ್ಕಂಥ ರಾಜಕೀಯ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ, ಎಷ್ಟು ಸಣ್ಣತನಕ್ಕೆ ಬಿ ಜೆ ಪಿ ಇಳಿದಿದ್ದಾರೆ ಅಂತಂದರೆ, ಎಲ್ಲದರಲ್ಲೂ ರಾಜಕೀಯ ಮಾಡ್ತಕ್ಕಂಥದ್ದು, ಎಲ್ಲದರಲ್ಲೂ ಕೂಡ ಕೊಳಕು ಮನೋಭಾವ ಇಟ್ಕೊಂಡಿರ್ತಕ್ಕಂಥದ್ದನ್ನ ನಾವು ಕಾಂಗ್ರೆಸ್ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಲವಾರು ಕಾರ್ಯಕ್ರಮಗಳು ರಾಜ್ಯ ಸರ್ಕಾರ ಈಗ ಎಷ್ಟೋ ರೈಲ್ವೆ ಪ್ರಾಜೆಕ್ಟ್ಗಳು ಮಾಡಿದಾಗ ಜಮೀನು ಕೊಡ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೊಡ್ತಕ್ಕಂಥದ್ದು, ಕೇಂದ್ರದ ಎಲ್ಲ ಪ್ರೋಗ್ರಾಮ್ಗಳಿಗೆ 50% 40% ಕೊಡ್ತಕ್ಕಂಥ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಹೆಸರು ಮಾತ್ರ ಕೇಂದ್ರ ಸರ್ಕಾರ ಹಾಕೊಡೋದಾದರೆ ಹೇಗೆ ಒಪ್ಪಲಿಕ್ಕೆ ಸಾಧ್ಯ ಆಗ್ತದೆ? ಕರ್ನಾಟಕದ ಜನ ಬಹಳ ಬುದ್ಧಿವಂತರಿದ್ದಾರೆ. ಕರ್ನಾಟಕದ ನಾಗರಿಕರು 7 ಕೋಟಿ ಕನ್ನಡಿಗರು ಖಂಡಿತವಾಗ್ಲೂ ಹೇಳ್ತೀನಿ ಕೇಳಿ, ಇಂತಹ ಒಂದು ಬೇಜವಾಬ್ದಾರಿ ನಡೆಗಳನ್ನು BJP ಮಾಡ್ತಾ ಇರತಕ್ಕಂತಹ ಸಂವಿಧಾನಾತ್ಮಕವಾಗಿ ನಡ್ಕೊಳ್ಳದೇ ಇರತಕ್ಕಂಥ ವಿಚಾರಗಳನ್ನು, BJP ಸಂಕುಚಿತ ರಾಜಕಾರಣವನ್ನು ಕನ್ನಡಿಗರು ಸಹಿಸುವುದಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಅಂದರೆ 7 ಕೋಟಿ ಕನ್ನಡಿಗರ ಮುಖ್ಯಮಂತ್ರಿ, ಅವ್ರಿಗೆ ಅವಮಾನ ಮಾಡಿದ್ದೆ ಆದರೆ ಇಟ್ ಈಸ್ ಕಂಪ್ಲೀಟ್ಲಿ ಅನ್ಕಾನ್ಸ್ಟಿಟ್ಯೂಷನಲ್, ಇಟ್ ಈಸ್ ಡಿಸ್ರೆಸ್ಪೆಕ್ಟ್ ಟು ದ ಡೆಮೋಕ್ರಸಿ ಆಫ್ ದ ಕಂಟ್ರಿ. ಓಕೆ, ಸುರ್ಜೇವಾಲಾ ಅವರು ಬಂದ ನಂತರದಲ್ಲಿ 1-to-1 ಸಭೆ ಆಯಿತು. ಶಾಸಕರು, ಸಚಿವರು
ರೆಬಲ್ ಶಾಸಕರು ರೆಬಲ್ ಸಚಿವರು ಎಲ್ಲ ಒಂದ್ ಕಡೆ ತಂಡ ಹೊಡೆದ್ರ ಸೈಲೆಂಟ್ ಆದ್ರ ಅಂತ ಅನಿಸ್ತಾ ಇದೆಯಾ? ಈ ತಂಡ ಪ್ರಶ್ನೆ ಇಲ್ಲ, ಇದು ಇಂಟರ್ ಪಾರ್ಟಿ ಡೆಮೋಕ್ರಸಿ ನಮ್ಮಲ್ಲಿದೆ. ಆಂತರಿಕ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಸುರ್ಜೇವಾಲ ಅವರು ಬೇರೆ ಯಾರು ಹೊಸಬರೇನಲ್ಲ, ಚುನಾವಣೆಯಲ್ಲಿ ಸಕ್ರಿಯವಾಗಿ ಓಡಾಡ್ತಕ್ಕಂಥ 224 ಕಾನ್ಸ್ಟಿಟ್ಯೂನ್ಸಿಗಳು. ಚುನಾವಣೆಗೆ ಮೊದಲು 3 ವರ್ಷಗಳ ಕಾಲ ಎಲ್ಲ ಅಸೆಂಬ್ಲಿ ಕ್ಷೇತ್ರಗಳಿಗೆ ಹೋಗಿ ಜನಗಳಿಗೆ ಏನು ಬೇಕು, ಏನು ಬೇಡ, ಯಾರು ಕ್ಯಾಂಡಿಡೇಟ್ ಬೇಕು, ಏನು ಮಾಡಬೇಕು ಅನ್ನೋ ವಿಚಾರದಲ್ಲಿ ತಿಳ್ಕೊಂಡಿರ್ತಕ್ಕಂಥವ್ರು. ಅವರು ಶಾಸಕರ 2.5 ವರ್ಷ ಆಗ್ತ ಸಂದರ್ಭದಲ್ಲಿ ಅವರ ಅಭಿಪ್ರಾಯಗಳು, ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಇನ್ನೂ ಜನಗಳಿಗೆ ಯಾವ ರೀತಿ ಹತ್ತಿರ ಆಗಬೇಕು, ಯಾವ ರೀತಿ ನಮ್ಮ ಕಾರ್ಯಕ್ರಮ ಮ್ಯಾನಿಫೆಸ್ಟೋಲ್ಲಿ ಕೊಟ್ಟಂಥ ಕಾರ್ಯಕ್ರಮ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅವರ ಒಪಿನಿಯನ್ನ ಕೇಳ್ತಕ್ಕಂಥದ್ದಕ್ಕೆ ರಾಜಕೀಯ ಲೇಪ ಕೊಡ್ತಕ್ಕಂಥ ತಪ್ಪು ಅಂತ ತಿಳ್ಕೊಂಡಿದ್ದೇನೆ. ಯಾಕೆ ಅಂತಂದರೆ ಇದು ಕೇವಲ ಕರ್ನಾಟಕ ಕೊಟ್ಟಂಥ ಮತ ಅಲ್ಲ. AICCಯಿಂದ ಕೊಟ್ಟಿರ್ತಕ್ಕಂಥ ಮ್ಯಾನಿಫೆಸ್ಟೋಗೆ ಕರ್ನಾಟಕ ರಾಜ್ಯದನ್ನ ಕೊಟ್ಟಿರ್ತಕ್ಕಂಥ ಮನ್ನಣೆ, ಅದು AICCಗೂ ಕೂಡ ಅವರ ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ನಿರ್ವಹಿಸಲಿಕ್ಕೋಸ್ಕರ ಅವರು ರಾಜ್ಯದ ಉಸ್ತುವಾರಿ ಕಾರ್ಯದರ್ಶಿಗಳಿಂದ ಅವರು ಬಂದು ಈ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲರ ಒಪಿನಿಯನನ್ನು ನಾವು ಮಾಡ್ತಕ್ಕಂಥ. ಯಾಕೆ ಅಂದರೆ ವಿ ಬಿಲೀವ್ ಇನ್ ಎ ಕಲೆಕ್ಟಿವ್ ಲೀಡರ್ಶಿಪ್. ಎಲ್ಲರ ಒಪಿನಿಯನ್ಗೆ ಅನುಗುಣವಾಗಿ ನಾವು ರಾಜ್ಯ ಸರ್ಕಾರ ನಡೆಸಬೇಕು, ಅದು ಜನಗಳ ಧ್ವನಿಯಾಗಿ ನಡೆಸಬೇಕು. ಆ ಕಾರಣಕ್ಕೋಸ್ಕರ ಸುರ್ಜೇವಾಲ ಅವರು ಕೆಲಸ ಮಾಡ್ತಾ ಇದ್ದಾರೆ. ಐ ಅಪ್ರಿಷಿಯೇಟ್ ಈಸ್ ಮೂವ್ ಆ್ಯಂಡ್ ಈಸ್ ಕಮಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಟೈಮ್ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ. ಓಕೆ, ಪಂಚ ಗ್ಯಾರಂಟಿಯಲ್ಲಿ ಬಹಳ ಮುಖ್ಯವಾಗಿ ಶಕ್ತಿ ಯೋಜನೆ 500 ಕೋಟಿ ಮಹಿಳೆಯರು ಏನೋ ಪ್ರಯಾಣ ಮಾಡಿರುವಂಥದ್ದು, ಇವತ್ತು ಕೂಡ ಟಿಕೆಟ್ ಅನ್ನು ಕೂಡ ವಿತರಣೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಸರ್ಕಾರದ ಸಚಿವರೇ ಅಥವಾ ಶಾಸಕರೇ ಸರ್ಕಾರದ ಗ್ಯಾರಂಟಿ ಯೋಜನೆಯಿಂದ ಎಲ್ಲೋ ಒಂದು ಕಡೆ ಅನುದಾನ ಬಿಡುಗಡೆ ಆಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅನ್ನುವಂಥ ಅಪಸ್ವರ ಬಂದಿದೆ. ಇದು ಸಂಪೂರ್ಣ ಸುಳ್ಳು ಮಾಹಿತಿ. ಇವತ್ತಿನ ದಿವಸ ನಾವು ಕಳೆದ ಬಾರಿ 52,000 ಕೋಟಿ ಇದ್ವಿ, ತದನಂತರ 50,000 ಚಿಲ್ಲರೆ ಕೋಟಿ ಇಟ್ಟಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ನಾವು ಖರ್ಚು ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಡೇಟಾ ಇರೋದ್ರಿಂದ. ಮತ್ತು ಇವತ್ತು 500 ಕೋಟಿ ಅಷ್ಟು ಟ್ರಿಪ್ಸ್ ಮಹಿಳೆಯರು ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು ಒಂದು ಮೈಲುಗಲ್ಲಾಗಿರೋದ್ರಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ಮತ್ತು ವಿಶ್ವದಲ್ಲೇ ಜನಗಳು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ಯಾವುದಾದ್ರೂ ಕಾರ್ಯಕ್ರಮ ಇದ್ದರೆ ಅದು ಶಕ್ತಿ ಯೋಜನೆ ನಮ್ಮ ಅಂತ ಹೇಳ್ತೀನಿ. ನಾನು BMTCಯಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಮಹಿಳೆಯರು ಇವತ್ತಿನ ದಿವಸ ಎಷ್ಟು ದೂರ ಬೇಕಾದರೂ ಕೆಲಸಕ್ಕೆ ಹೋಗಿ ವಾಪಸ್ಸಾಗಿ ಸುರಕ್ಷಿತವಾಗಿ ಬರ್ತಕ್ಕಂಥ ಯಾವುದಾದ್ರೂ ಸಾರಿಗೆ ವ್ಯವಸ್ಥೆ ಇದೆ, ಅದು BMTC ಸಾರಿಗೆ ವ್ಯವಸ್ಥೆ. ಅದೇ ರೀತಿ ಬೆಂಗಳೂರಿಂದ ಹಿಡಿದು ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ವಿಚಾರ, ಅದು ಬೆಂಗಳೂರಿಂದ ಹಿಡಿದು ಬೀದರ್ಗೆ ಹೋಗ್ತಕ್ಕಂಥ ಬಸವ ಕಲ್ಯಾಣಕ್ಕೆ ಹೋಗ್ತಕ್ಕಂಥ ವಿಚಾರಗಳಿರ್ಬೋದು. ಬಸ್ಸುಗಳಲ್ಲಿ ಇವತ್ತು ಮಹಿಳೆಯರು ಯಾರ ಮೇಲೂ ಡಿಪೆಂಡ್ ಆಗದಿರ ಅವರ ತವರು ಮನೆಗಳಿಗೆ ಹೋಗ್ತಕ್ಕಂಥದ್ದು, ಅವರ ಹಬ್ಬ ಹರಿದಿನಗಳಿಗೆ ಹೋಗ್ತಕ್ಕಂಥದ್ದು, ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಮಹಿಳೆಯರನ್ನ ನಾವು ಸಬಲೀಕರಣ ಮಾಡಿರ್ತಕ್ಕಂಥ ಆ ತೃಪ್ತಿ ನಮ್ಮ ಸರ್ಕಾರಕ್ಕೂ ಇದೆ, ನಮಗೂ ಇದೆ ಅಂತ ಮಾತು ಹೇಳ್ತೀನಿ. ರಾಜಕ್ಕಾಗಿ ಅವರು ಹೇಳಿ ಸ್ಟೇಟ್ಮೆಂಟ್ ಹಾಗಾದ್ರೆ ನೋಡಿ, ಅದೇ ಹೇಳ್ತೀನಿ. ಆಗಿಂದ ಅವ್ರು ಹೇಳ್ತಾರೆ ಗ್ಯಾರಂಟಿಗಳ ವಿಚಾರದಲ್ಲಿ ಕೆಲವು ಜನ ಟೀಕೆ ಟಿಪ್ಪಣಿಗಳು ಮಾಡ್ತಾರೆ. ಯಾರಿಗೆ ವಿಚಾರಧಾರೆಗಳ ಮಾಹಿತಿಯ ಕೊರತೆ ಇದೆ ಅವ್ರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ನಿಮಗೆ ಬೇಕಾದರೆ ಇವತ್ತು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ರೆಡಿ ಇದ್ದೇನೆ. ಯಾವ ಕ್ವಾರ್ಟರಲ್ಲಿ ಎಷ್ಟೆಷ್ಟು ಖರ್ಚು ಮಾಡಿದ್ವಿ ಅಂತಕ್ಕಂಥದ್ದು ನಮ್ಮ ಹತ್ರ ಎಲ್ಲ ದಾಖಲೆಗಳು ಕೂಡ ಇದೆ. ಆ ವಿಚಾರಗಳನ್ನು ನಾನು ಹೇಳಬೇಕು ಅಂದರೆ ಕಳೆದ ಬಾರಿ ಏನೆಲ್ಲ ನಾವು ಹೇಳಿದ್ವಿ ಆ ವಿಚಾರದಲ್ಲಿ ನಾವು ಖರ್ಚು ಮಾಡಿರೋದು ನಿಜ. ಅಂಥದ್ರಲ್ಲಿ ನೀವು ಸುಮ್ಮನೆ ಅದು ವಿಚಾರ ತಿಳ್ಕೊಳ್ತೀರಾ ಏನೇನೋ ಮಾತಾಡ್ತಕ್ಕಂಥದ್ದು ಸರಿ ಇಲ್ಲ. ಸೊ ಒಂದೇ ಸೆಕೆಂಡಲ್ಲಿ ಹೇಳ್ತೀನಿ. ಇಲ್ಲೇ ಇದೆ ನೋಡಿ 2024-25ರಲ್ಲಿ 28,000 ಯಾವುದರಲ್ಲಿ ಈ ಗ್ಯಾರಂಟಿಗಳು ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ನೋಡಿ ಟೋಟಲ್ 52,000 ಖರ್ಚು ಮಾಡ್ತೀವಿ. ಒಂದೊಂದು ಯೋಜನೆಗಳು ಕೊಟ್ಟಿರ್ತಾರೆ. 5 ಯೋಜನೆಗಳು ಕೂಡ 52,000 ಖರ್ಚು ಮಾಡ್ತೀವಿ. ಅದನ್ನು ಅನೌನ್ಸ್ ಮಾಡ್ತೀವಿ. ಯೋಜನೆಗಲ್ಲ, ಅಭಿವೃದ್ಧಿ ಯೋಜನೆಗಳಿಗೆ. ಒಂದು ನಿಮಿಷ ಹೇಳ್ತೀನಿ. ನಾವು ಬಜೆಟ್ಗೆ ಅನೌನ್ಸ್ ಮಾಡಿದ್ದು 52,000, 52,526. ಅಂದರೆ 52,000ಕ್ಕಿಂತ ಜಾಸ್ತಿ 500 ಕೋಟಿನ ಲಾಸ್ಟ್ ಟೈಮ್ ಖರ್ಚು ಮಾಡಿದ್ವಿ 24-25ಅಲ್ಲಿ. ಅದೇ ರೀತಿ 25-26ಅಲ್ಲಿ ನಾವು ಅನೌನ್ಸ್ ಮಾಡಿರೋದು 51,034 ಕೋಟಿ ರೂಪಾಯಿ. ಈಗ ಈ ಕ್ವಾರ್ಟರ್ ಕೂಡ ಬಜೆಟ್ ಆದಾಗಿಂದ ಮಾಡಿರ್ತಕ್ಕಂಥದ್ದು ಸುಮಾರು 12,000 ಕೋಟಿ ರೂಪಾಯಿಗಳನ್ನು ಫಸ್ಟ್ ಕ್ವಾರ್ಟರ್ಲಿ ಖರ್ಚು ಮಾಡಿದ್ದೀವಿ. ಸೆಕೆಂಡ್ ಕ್ವಾರ್ಟರ್ಲಿ 6,000 ಕೋಟಿನ ಆಲ್ರೆಡಿ ಖರ್ಚು ಮಾಡಿರ್ತಕ್ಕಂಥದ್ದು. ₹1 ಕೂಡ ನಾವು ಕೊಟ್ಟ ಮಾತಂತ ನಡ್ಕೊಳ್ತೀರ ತಪ್ಪಿಸ್ಕೊಂಡಿಲ್ಲ. ಅದರ ಜೊತೆಗೆ ನಿಮ್ಗೆ ಹೇಳಬೇಕು ಅನ್ನೋದಾದರೆ ಇದೊಂದು ಪ್ರಗತಿಪರವಾದ ರಾಜ್ಯ. 4 ಲಕ್ಷ ಕೋಟಿಗಳ ಬಜೆಟ್ ಮಾಡಿರೋ ಸಂದರ್ಭದಲ್ಲಿ ನಾವು 50,000 ಕೋಟಿ ನಾವು ಜನಗಳಿಗೆ ಕೊಡ್ತೀವಿ ಅಂತಂದರೆ ಇಟ್ ಈಸ್ ಗಂಡ್ಲಿ ಅವರ ಕೈಯನ್ನು ನಾವು ಮಹಿಳೆಯರು ಮತ್ತು ಒಂದು ಕುಟುಂಬದ ಕೈಯನ್ನು ಬಲಪಡಿಸಿದಾಗ ಅವರ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ ನಮ್ಮ GST ಕಲೆಕ್ಷನ್ ಕೂಡ ಜಾಸ್ತಿ ಆಗ್ತಾ ಇರೋದು ನಾವು ನೋಡಿದ್ದೇವೆ. ಹಾಗಾಗಿ ಆಮೇಲೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಈ ಬಾರಿ ನೀವು ಅಭಿವೃದ್ಧಿ ಬಗ್ಗೆ ಕೇಳಿದ್ರಲ್ಲ, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ 83,000 ಕೋಟಿ ರೂಪಾಯಿಗಳನ್ನು ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಅನೌನ್ಸ್ ಮಾಡಿದ್ದೇವೆ. ಕಳೆದ ಬಾರಿ 55,000 ಕೋಟಿಗಳನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಅನೌನ್ಸ್ ಮಾಡಿದ್ದೇವೆ. ಈ ಸಾಲ ವಿಶೇಷವಾಗಿ CM ಅವರ ನೇತೃತ್ವದಲ್ಲಿ 8,000 ಕೋಟಿನ ಇಟ್ಟು ಎಲ್ಲ MLAಗಳಿಗೆ ಕನಿಷ್ಠ ಪಕ್ಷ 50 ಕೋಟಿ ರೂಪಾಯಿಗಳ ಅಭಿವೃದ್ಧಿಗೆ ಅನುದಾನ ಕೊಡಲಿಕ್ಕೆ ರೂಪುರೇಷೆಗಳನ್ನ ರೆಡಿ ಮಾಡಿರ್ತಾರೆ. ಆಮೇಲೆ ನಾನು ಹೇಳ್ತಾ ಇರ್ತಕ್ಕಂಥದ್ದು
ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಬಡ್ಜೆಟ್ ಇನ್ಕ್ರೀಸ್ ಮಾಡಿದ್ದೇವೆ, ಮತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಎಷ್ಟು ಕರೆಕ್ಟಾಗಿದೆ ಅಂದರೆ 3% ಕಡಿಮೆ ಇರತಕ್ಕಂಥದ್ದು, ಎಲ್ಲೂ ಕೂಡ ಇಂಡಿಸಿಪ್ಲಿನ್ ಆಗಲಿಲ್ಲ. ಆದರೆ BJPಯವರು ಏನು ಮಾಡಿದರು ಅಂದರೆ, ಬೊಮ್ಮಾಯಿ ಸರ್ಕಾರವು ಆ ವರ್ಷದಲ್ಲಿ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ 2,45,000 ಕೋಟಿಯಷ್ಟು ಕಾಮಗಾರಿಗಳನ್ನ ಅನೌನ್ಸ್ ಮಾಡ್ತಾರೆ. ಬಜೆಟ್ ಅಲೋಕೇಶನ್ನ ಕೇವಲ 45,000 ಕೋಟಿಗಳನ್ನು ಮಾತ್ರ ಇಡ್ತಾರೆ. ಈ ಥರ ನೋಡಿದಾಗ 2 ಲಕ್ಷ ಕೋಟಿಗಳಷ್ಟು ಕೆಲಸಗಳನ್ನು ವರ್ಕ್ ಆರ್ಡರ್ಗಳನ್ನ ಇಶ್ಯೂ ಮಾಡಿ ಅದರಲ್ಲಿ ಕರಪ್ಷನ್ ಮಾಡಿ 40% ಅಂತಹ ಪಟ್ಟಿ ಕಟ್ಕೊಂಡಂಥ BJPಯವರು ಆ 2 ಲಕ್ಷ ಕೋಟಿ ರೂಪಾಯಿಗಳ ಹೊರೆಯನ್ನು ನಮ್ಮ ಮೇಲೆ ಹಾಕೋಗಿದ್ದಕ್ಕೋಸ್ಕರ ಇವತ್ತು ಹಳೆ ಬಿಲ್ಲುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಆಗಿರ್ತದೆ. ಅದರಲ್ಲೂ ಕೂಡ ಸುಮಾರು ಅವರು ಅಧಿಕಾರ ಬಿಟ್ಟೋಗೋ ಸಂದರ್ಭದಲ್ಲಿ 52,000 ಕೋಟಿ ರೂಪಾಯಿಗಳಷ್ಟು ಪೆಂಡಿಂಗ್ ಬಿಲ್ಗಳನ್ನು ಇಟ್ಟೋಗ್ತಾರೆ. ಅದನ್ನ ಈಗಾಗಲೇ ಸರ್ಕಾರ 30,000 ಕೋಟಿಗಿಂತ ಹೆಚ್ಚು ಕ್ಲಿಯರ್ ಮಾಡಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ ಕೇವಲ 20,000 ಕೋಟಿ ಅಂತಕ್ಕಂಥದ್ದು ಪ್ರತಿ ಸಂದರ್ಭದಲ್ಲಿ 10-20% ನಾವು ಕ್ಲಿಯರ್ ಮಾಡ್ತಾ ಇರೋ ಸಂದರ್ಭದಲ್ಲಿ ಕೊಂಕು ಮಾತುಗಳನ್ನು ಮಾತಾಡ್ತಾ ಇರ್ತಕ್ಕಂಥವ್ರು, ಅವೈಜ್ಞಾನಿಕವಾಗಿ ಕಾಮಗಾರಿಗಳನ್ನ ತಗೊಂಡಿರ್ತಕ್ಕಂಥದ್ದು, ಬಜೆಟ್ ಅಲೋಕೇಶನ್ ಮಾಡೋದಂತೂ ಯಾರಾದರೂ ಇದ್ದರೆ ಅದು BJP ಸರ್ಕಾರದವರನ್ನು ಮಾತು ಹೇಳ್ತಾ ಇದ್ದೇನೆ. ಆದರೆ ನಾವು ಅನೌನ್ಸ್ ಮಾಡಿರ್ತಕ್ಕಂಥ ಎಲ್ಲ ಪ್ರಾಜೆಕ್ಟ್ಗಳಿಗೆ ಬಜೆಟ್ ಅಲೋಕೇಶನ್ ಕೊಟ್ಟಿದ್ದೇವೆ, ಸಂಪೂರ್ಣ ಖರ್ಚು ಮಾಡಿದ್ದೇವೆ. ಅದೇ ರೀತಿ ನಾನು ಕೇಳ್ತಾ ಇರ್ತಕ್ಕಂಥದ್ದು, ವಿರೋಧ ಪಕ್ಷ ನಾಯಕರಿಗೆ ತಾಕತ್ತಿದ್ದರೆ ಅಸೆಂಬ್ಲಿಯಲ್ಲಿ ಶ್ವೇತಪತ್ರವನ್ನು ಕೇಳಿ ನಾವು ಕೊಡಲಿಕ್ಕೆ ರೆಡಿ ಇದ್ದೆ ಅಂತ ಮಾತು ಹೇಳ್ತೀವಿ. ಅದನ್ನು ನಾವು ಕೊಟ್ಟ ಮಾತನ್ನು ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರನ ಮಾತನ್ನು ಹೇಳ್ತೇನೆ. ಓಕೆ, ನೂತನ ಸಚಿವ ಸಂಪುಟ ರಚನೆಯಲ್ಲಿ ಹೊಸೊಬ್ಬರಿಗೆ ಅವಕಾಶ ಕೊಡಲಾಗತ್ತಾ, ಹಳಬರಿಗೆ ಕೊಡುತ್ತಾ ಸರ್ಕಾರ? ಏನು ಹೇಳ್ತೀರಿ, ನಿಮ್ಮ ಅಭಿಪ್ರಾಯ ಏನು ಅನ್ನೋದು? ಸಚಿವರು ಆಗಬೇಕು ಅಂತೇಳಿ 224 ಜನ ಶಾಸಕರು ಕೇಳ್ತಾರೆ. ಅಂದರೆ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ 138 ಶಾಸಕರು ಕೇಳ್ತಾರೆ. ನಮ್ಮಲ್ಲಿರ್ತಕ್ಕಂಥ 30 ಚಿಲ್ಲರೆ MLCಗಳು ಆಲ್ ಆರ್ ಎಲಿಜಿಬಲ್ ಟು ಬಿಕಮ್ ದ ಚೀಫ್ ಮಿನಿಸ್ಟರ್. ಈವನ್ ಐ ಹ್ಯಾವ್ ಎನ್ ಆಂಬಿಷನ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಈವನ್ ಐ ಹ್ಯಾವ್ ಆಂಬಿಷನ್ ಟು ಬಿಕಮ್ ಮಿನಿಸ್ಟರ್. ನನಗೂ ಕೂಡ ಆಸೆ ಇರ್ಬೋದು. ಆದರೆ ನಮ್ಮ ಇತಿಮಿತಿಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ನಾಗರಾಜ್ ಈಗ ಮೊದಲನೇ ಬಾರಿ MLC ಆಗಿರ್ತಕ್ಕಂಥದ್ದು, ಯಾಕೆ ನಾವು ನನಗೆ ಮಂತ್ರಿ ಕೊಡಲೇಬೇಕು, ಇಲ್ಲ ಅಸಮಾಧಾನ ಅಂತ ಹೇಳಿದ್ರೆ ತಪ್ಪಾಗಲ್ವ ಅದು? ನಾನು ಹೇಳ್ತಾ ಇರ್ತಕ್ಕಂಥದ್ದು, ಎಲ್ಲವನ್ನೂ ಗಮನಿಸ್ತಾ ಇರತಕ್ಕಂತಹ ಹೈಕಮಾಂಡ್ ಮತ್ತು ಎಲ್ಲರ ಅಭಿಪ್ರಾಯಕ್ಕೆ ಗೌರವ ಕೊಡ್ತಕ್ಕಂತಹ, ಎಲ್ಲರ ಮನಸ್ಸುಗಳಿಗೆ ಅವರ ಭಾವನೆಗಳಿಗೆ ಗೌರವ ಕೊಡ್ತಕ್ಕಂಥ ಯಾವುದಾದ್ರೂ ಪಕ್ಷ ಇದ್ದರೆ ಕಾಂಗ್ರೆಸ್ ಪಕ್ಷ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಹಾಗಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಮಂತ್ರಿಮಂಡಲದಲ್ಲಿ ಯಾರನ್ನ ಸೇರಿಸ್ಕೋಬೇಕು, ಯಾರು ಸೇರಿಸ್ಕೋಬಾರ್ದು, ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನ ತುಂಬಬೇಕು, ಅವೆಲ್ಲವೂ ಕೂಡ ಮುಖ್ಯಮಂತ್ರಿಯ ವಿವೇಚನೆಗೆ ಬಿಟ್ಟಂಥ ವಿಚಾರಗಳು. ಆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆಲಿ ಅವ್ರ ಹತ್ರ ಸಂಪರ್ಕಿಸಿ ವಿಚಾರಧಾರೆಗಳನ್ನ ತಿಳ್ಕೊಂಡು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ ಅಡಿಯಲ್ಲಿ ಹೊಸಬ್ರಿಗೆ ಅವಕಾಶ ಕೊಡ್ಬೋದು. ನಥಿಂಗ್ ರಾಂಗ್ ವಿತ್ ಇಟ್. ಆದರೆ ಹೀಗೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅದು ಲಕ್ಷ್ಮಣ ರೇಖೆನ ದಾಟದಂಗೆ ಆಗ್ತದೆ. ನಾನೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಹೇಳ್ತೀನಿ, ನಾನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೇಳೋದೇ ನನಗೆ ಹೆಮ್ಮೆ. ಅಂಥದ್ದು ನಾನು ಮಂತ್ರಿ ಆಗಬೇಕು, ಚೇರ್ಮನ್ ಆಗಬೇಕು, ನಾನು ಇದಾಗಬೇಕು, ಅದಾಗಬೇಕು ಅಂತ ಹೇಳ್ತಕ್ಕಂಥವ್ರು ಅಧಿಕಾರ ದಾಹಿಗಳು ಮಾತ್ರ. ಆದರೆ ನಮ್ಮಂಥ ಪ್ರಾಮಾಣಿಕರು ಈ ದೇಶದಲ್ಲಿ ಕಾಂಗ್ರೆಸ್ ಉಳಿಬೇಕು, ಸಂವಿಧಾನ ಉಳಿಬೇಕು, ಮತ್ತು ಸಿದ್ದರಾಮಯ್ಯ ಅಂತವರು, DK ಶಿವಕುಮಾರ್ ಅಂತವರು ಪ್ರಬಲವಾದಂತಹ ಪಾರ್ಟಿಯನ್ನು ಕಟ್ಟಿರೋ ಸಂದರ್ಭದಲ್ಲಿ ಕೋಮುವಾದಿಗಳಿಗೆ ಅವಕಾಶ ಕೊಡದ ರೀತಿಯಲ್ಲಿ ಕೆಲಸ ಮಾಡಬೇಕಾದ್ರೆ ನಾವು ಸರ್ವ ತ್ಯಾಗಕ್ಕೂ ರೆಡಿ ಇದ್ದೀವಿ ಅನ್ನೋ ಮಾತ್ರ ಹೇಳ್ತೇನೆ. ಇದಿಷ್ಟು ಕಾಂಗ್ರೆಸ್ MLC ನಾಗರಾಜ್ ಯಾದವ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.